ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಯಾರಾದರೂ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿದ್ದಾರೆ ಅಂದ ತಕ್ಷಣ ಹೆಚ್ಚಿನವರು ಅಂದ್ಕೊಳ್ತಾ ಇರ್ತಾರೆ ಅವರ ಗಿಡಗಳಲ್ಲಿ ತುಂಬ ಹೂವು ಆಗ್ತಾ ಇರ್ತದೆ, ಅವರು ಲಕ್ಷಗಟ್ಟಲೆ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ, ಮನೆಯಲ್ಲೇ ಕುಳಿತು ಬೆಳಗಿನ ಸ್ವಲ್ಪ ಸಮಯದಲ್ಲೇ ಅವರು ಒಳ್ಳೆಯ ರೀತಿಯಲ್ಲಿ ಆದಾಯವನ್ನು ಪಡಿತಾ ಇರ್ತಾರೆ ಅನ್ನುವಂತಹ ಆಲೋಚನೆಗಳು ತುಂಬ ಜನರಿಗೆ ಬರ್ತಾ ಇರ್ತದೆ. ಮಲ್ಲಿಗೆ ಕೃಷಿ ಅನ್ನುವಂತಹದ್ದು ಖಂಡಿತವಾಗಿಯೂ ಲಾಭದಾಯಕ ಕೃಷಿಯೇ, ಆದರೆ ಅದರ ಹಿಂದಿನ ಕಷ್ಟ ನಷ್ಟಗಳು ಹೆಚ್ಚಿನವರಿಗೆ ತಿಳಿದಿರುವುದಿಲ್ಲ. ಮಲ್ಲಿಗೆ ಕೃಷಿಯನ್ನು ಯಾರೆಲ್ಲ ಪ್ರಾರಂಭಿಸಿದ್ದಾರೆ, ಯಾರೆಲ್ಲ ಮಾಡುತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ತಿಳಿದಿರ್ತದೆ ಈ ಮಲ್ಲಿಗೆ ಕೃಷಿ ಅನ್ನುವಂತಹದ್ದು ಅಷ್ಟೊಂದು ಸುಲಭವಲ್ಲ ಅಂತ. ಇನ್ನು ಹಲವಾರು ಜನರು ಯೂಟ್ಯೂಬ್ನಲ್ಲಿ ಬರುವಂತಹ ಮಲ್ಲಿಗೆ ಕೃಷಿಯ ವಿಡಿಯೋಸ್ಗಳನ್ನು ನೋಡಿ ಮನೆಯಲ್ಲೇ ಕುಳಿತು ತುಂಬಾ ಸಂಪಾದನೆಯನ್ನು ಮಾಡಬಹುದು, ನಾವು ಕೂಡ ಸುಲಭದಲ್ಲಿ ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಅಂತ ಮಲ್ಲಿಗೆ ಕೃಷಿಯನ್ನು ಮಾಡಲು ಮುಂದಾಗ್ತಾ ಇದ್ದಾರೆ. ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಕೂಡ ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು, ಆದರೆ ಕೆಲವೊಂದು ವಿಷಯಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ಕೃಷಿಯನ್ನು ಪ್ರಾರಂಭಿಸಿ. ನಾವು ಈ ಕೃಷಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡಿ ನಾವು ಈ ಕೃಷಿಯನ್ನು ಪ್ರಾರಂಭಿಸಬೇಕು. ಹಾಗಾಗಿ ನಾವು ಈ ಕೃಷಿಯನ್ನು ಪ್ರಾರಂಭಿಸಿದ ಸ್ವಲ್ಪ ದಿನದಲ್ಲೇ ಈ ಕೃಷಿ ನಮ್ಮಿಂದ ಸಾಧ್ಯ ಇಲ್ಲ, ತುಂಬಾನೇ ಕಷ್ಟ ಆಗ್ತದೆ ಅಂತ ಅನಿಸಿ ಈ ಕೃಷಿಯನ್ನು ಅಲ್ಲಿಗೆ ನಿಲ್ಲಿಸಿದಾಗ ನೀವು ಮಾಡಿದಂತಹ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗ್ತದೆ. ಹಾಗಾಗಿ ಯಾರೆಲ್ಲ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಕೆಲವೊಂದು ಕಿವಿ ಮಾತುಗಳನ್ನು ತಿಳಿಸ್ತೇನೆ. ಹಾಗೆಯೇ ಈ ಮಲ್ಲಿಗೆ ಕೃಷಿಯಲ್ಲಿ ಕೆಲವೊಂದು ಕಷ್ಟಗಳನ್ನು ಎದುರಿಸಬೇಕಾಗ್ತದೆ, ಅದರ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿಯನ್ನು ನೀಡಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ 4 ರಿಂದ 5 ತಿಂಗಳ ಕಾಲ ನಾವು ಕೇವಲ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಬೇಕಾಗ್ತದೆ. ಗಿಡವನ್ನು ಪರ್ಚೇಸ್ ಮಾಡಲು, ಮಣ್ಣನ್ನು ಪರ್ಚೇಸ್ ಮಾಡಲು, ಫರ್ಟಿಲೈಸರನ್ನು ಪರ್ಚೇಸ್ ಮಾಡಲು, ಹಾಗೆ ಟಬ್ ಅಥವಾ ಗ್ರೋ ಬ್ಯಾಗಲ್ಲಿ ನೀವು ಗಿಡವನ್ನು ನಡುವುದಾದರೆ ಅದನ್ನು ಕೂಡ ಪರ್ಚೇಸ್ ಮಾಡಲು ಒಂದಿಷ್ಟು ಹಣವನ್ನು ನಾವು ಖರ್ಚು ಮಾಡಬೇಕಾಗ್ತದೆ. ಹೀಗೆ ನಾವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ಒಂದಿಷ್ಟು ಸಮಯಗಳ ಕಾಲ ಖರ್ಚನ್ನೇ ಮಾಡ್ತಾ ಹೋಗಬೇಕಾಗ್ತದೆ. ಅದರಿಂದ ನಮಗೆ ಹಣ ವಾಪಸ್ ಬರಬೇಕಾದ್ರೆ ಸಾಧಾರಣ 5 ತಿಂಗಳವರೆಗೆ ನಾವು ಕಾಯಬೇಕಾಗ್ತದೆ. 5 ತಿಂಗಳ ನಂತರ ನಮಗೆ ಒಂದೇ ಸಲ ನಾವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ವಾಪಸ್ ಬರ್ತದ ಅಂತ ಕೇಳಿದರೆ ಖಂಡಿತವಾಗಿಯೂ ಬರುವುದಿಲ್ಲ. ಪುನಃ ನಾವು 5 ರಿಂದ 6 ತಿಂಗಳ ಕಾಲ ನಾವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ಹಿಂಪಡೆಯಲು ಕಾಯಬೇಕಾಗ್ತದೆ. ಹೀಗೆ ಮಲ್ಲಿಗೆ ಕೃಷಿಗಾಗಿ ನಾವು ಮಾಡಿದಂತಹ ಎಲ್ಲ ಖರ್ಚುಗಳು ನಮಗೆ ವಾಪಸ್ ಬರಬೇಕಾದ್ರೆ ಸಾಧಾರಣ 1 ರಿಂದ 1.5 ವರ್ಷ ಆದರೂ ಬೇಕಾಗ್ತದೆ. ಇನ್ನು ಕೆಲವರಿಗೆ 2 ವರ್ಷ 3 ವರ್ಷ ಈ ರೀತಿಯಾಗಿ ಅವರ ಗಿಡಗಳ ಬೆಳವಣಿಗೆಯ ಮೇಲೆ ಅವಲಂಬಿಸಿರ್ತದೆ. ಇದರಿಂದ ಹಲವಾರು ಜನರಿಗೆ ಬೇಸರ ಆಗಬಹುದು. ಯಾಕಂದರೆ ಒಂದೇ ಸಲ ಒಂದಿಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೇವೆ, ಪುನಃ ಆ ಇನ್ವೆಸ್ಟ್ಮೆಂಟನ್ನು ಪಡೆಯಬೇಕಾದರೆ ಒಂದಿಷ್ಟು ಸಮಯ ಕಾಯಬೇಕಾಗ್ತದೆ. ಈ ಎಲ್ಲ ತಾಳ್ಮೆ ಹೆಚ್ಚಿನವರಿಗೆ ಇರುವುದಿಲ್ಲ. ಇನ್ನು ಕೆಲವರು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಳ್ತಾ ಇರಬಹುದು. ಆದರೆ ಸ್ಟಾರ್ಟಿಂಗಲ್ಲಿ ಇಷ್ಟೊಂದು ಇನ್ವೆಸ್ಟ್ಮೆಂಟನ್ನು ಮಾಡಿ ಇಂತಿಷ್ಟು ಸಮಯ ಕಾಯಬೇಕು ಅಂತ ಹೇಳಿದಾಗ ಅವರಿಗೆ ಇನ್ನೂ ಹೆಚ್ಚಿನ ಹಣಕಾಸಿನ ಸಮಸ್ಯೆ ಉಂಟಾಗಬಹುದು. ಹಾಗಾಗಿ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವ ಮೊದಲು ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ನಿಮ್ಮಿಂದ ತಾಳ್ಮೆಯಿಂದ ಕಾಯಲು ಸಾಧ್ಯವಾಗ್ತದೆ ಅಂತ ಇದ್ದಲ್ಲಿ ಮಾತ್ರ ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ. ಹೆಚ್ಚಿನ ಮಲ್ಲಿಗೆ ಕೃಷಿಕರಿಗೆ ಪ್ರಾರಂಭದಲ್ಲಿ ಖಂಡಿತವಾಗಿಯೂ ಅನಿಸಿರ್ತದೆ, ನಾವು ಇಷ್ಟೊಂದು ಇದಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೇವೆ, ಇದರಿಂದ ನಮಗೆ ಏನಾದರೂ ರಿಟರ್ನ್ ಬರ್ತದಾ, ಹಣ ಸಿಗ್ತದಾ ಇಲ್ವಾ ಅನ್ನುವಂತಹ ಒಂದು ಸಂಶಯ ಖಂಡಿತವಾಗಿಯೂ ಬಂದಿರ್ತದೆ. ಹಾಗೆಯೇ ಯಾರೆಲ್ಲ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ ನಿಮಗೂ ಕೂಡ ಈ ರೀತಿಯಾದ ಅನುಭವ ಆಗಬಹುದು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಅರ್ನಿಂಗನ್ನು ಮಾಡಬಹುದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕಾದು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ. ಮಲ್ಲಿಗೆ ಗಿಡವನ್ನು ನಟ್ಟು 4 ರಿಂದ 5 ತಿಂಗಳ ನಂತರ ಮಲ್ಲಿಗೆ ಗಿಡಗಳು ಚೆನ್ನಾಗಿ ಬೆಳೆದು ಅದರಿಂದ ಹೂವನ್ನು ಪಡೆಯಲು ಪ್ರಾರಂಭಿಸ್ತೀರಾ. ಆದರೆ ನಿಮಗೆ ಮಾರುಕಟ್ಟೆಯ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇದ್ದಲ್ಲಿ, ನಿಮ್ಮ ಹೂವಿಗೆ ಸರಿಯಾದ ಬೆಲೆ ಸಿಗದೇ ಇದ್ದಾಗ ನಿಮಗೆ ತುಂಬಾನೇ ಟೆನ್ಷನ್ ಆಗುವುದು ಸಹಜ. ಹಾಗಾಗಿ ನೀವು ಮಲ್ಲಿಗೆ ಗಿಡವನ್ನು ನಡುವ ಮೊದಲೇ ನಿಮ್ಮ ಊರಿನಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇದೆಯಾ ಅಂತ ಸರಿಯಾಗಿ ಗಮನಿಸಿಕೊಳ್ಳಿ. ಮಾರುಕಟ್ಟೆಯ ವ್ಯವಸ್ಥೆಯ ಜೊತೆಗೆ ಹೂವಿಗೆ ಸರಿಯಾದ ಬೆಲೆ ಸಿಗ್ತದಾ ಅಂತ ಒಮ್ಮೆ ಗಮನಿಸಿಕೊಳ್ಳಿ. ನಂತರ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಲು ಪ್ರಾರಂಭಿಸಿ. ಇದರ ಬಗ್ಗೆ ನನಗೆ ತುಂಬ ಮೆಸೇಜ್ಗಳು, ಫೋನ್ ಕಾಲ್ಗಳು ಬರ್ತಾ ಇರ್ತದೆ. ನಮ್ಮ ಊರಿನಲ್ಲಿ ಹೂವಿಗೆ ಬೆಲೆ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದಲ್ಲಿ ಮೊದಲಿಗೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಗಮನಿಸಿಕೊಳ್ಳಿ, ನಂತರ ಮಲ್ಲಿಗೆ ಕೃಷಿಯನ್ನು ಮಾಡಲು ಪ್ರಾರಂಭಿಸಿ. ಇನ್ನು ನಿಮ್ಮ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಆಗ್ತಾ ಇದೆ, ಹೂವು ಆಗ್ತಾ ಇದೆ, ಮಾರುಕಟ್ಟೆ ಸಮಸ್ಯೆಯೂ ಕೂಡ ಇಲ್ಲ ಅಂತ ಇದ್ದಲ್ಲಿ ಇನ್ನೂ ಕೂಡ ಒಂದು ಸಮಸ್ಯೆ ಇದೆ. ಅದು ಏನಂದರೆ ಬೆಳಗ್ಗೆ ಬೇಗನೆ ಎದ್ದು ಈ ಮಲ್ಲಿಗೆ ಕೃಷಿಯ ಕೆಲಸವನ್ನು ಪ್ರಾರಂಭಿಸಬೇಕಾಗ್ತದೆ. ಹೆಚ್ಚಿನ ಊರುಗಳಲ್ಲಿ ಬೆಳಗ್ಗೆ 10:30ವರೆಗೆ ಮಾತ್ರ ಹೂವನ್ನು ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ನಾವು ಬೆಳಗ್ಗೆ ಲೇಟಾಗಿ ಎದ್ದು ಹೂವನ್ನು ತೆಗೆದು ಮಾರುಕಟ್ಟೆಗೆ ನೀಡಲು ಸಾಧ್ಯವಾಗುವುದಿಲ್ಲ. ಬೆಳಗ್ಗೆ ಸಾಧಾರಣ 4 ರಿಂದ 5 ಗಂಟೆಯ ಒಳಗೆ ಎದ್ದು ಗಿಡದಲ್ಲಿನ ಮೊಗ್ಗನ್ನು ತೆಗೆದು ನಂತರ ಕಟ್ಟಿ ಮಾರುಕಟ್ಟೆಗೆ ನೀಡಬೇಕಾಗ್ತದೆ.
ಯಾರೆಲ್ಲ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ ಅವರು ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ನಿಮ್ಮಿಂದ ಇದು ಸಾಧ್ಯವಾದರೆ ಮಾತ್ರ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ. ಇನ್ನು ಗಿಡದಲ್ಲಿ ತುಂಬ ಹೂವಾದಾಗ ಒಬ್ಬರಿಂದಲೇ ಆ ಹೂವನ್ನು ತೆಗೆದು ಕಟ್ಟಲು ಸಾಧ್ಯ ಆಗುವುದಿಲ್ಲ. ಹಾಗೆ ಸುತ್ತಮುತ್ತಲೂ ಯಾರಾದರೂ ನಿಮಗೆ ಕೆಲಸದವರು ಸಿಗ್ತಾರಾ ಅಂತ ನೋಡಿಕೊಳ್ಳಿ. ಯಾರು ಸಿಗದೇ ಇದ್ದರೆ ನೀವು ಸ್ವಲ್ಪ ಸ್ವಲ್ಪ ಗಿಡವನ್ನು ಹಾಕಿ, ತುಂಬ ಗಿಡವನ್ನು ಹಾಕಲಿಕ್ಕೆ ಹೋಗಬೇಡಿ. ಪ್ರಾರಂಭದಲ್ಲಿ ಗಿಡಗಳು ಚಿಕ್ಕದಾಗಿರುವುದರಿಂದ ಹೆಚ್ಚಿನ ಮೊಗ್ಗುಗಳು ಆಗುವುದಿಲ್ಲ. ಆಗ ನಾವು ಒಬ್ಬರೇ ಆ ಮೊಗ್ಗನ್ನು ತೆಗೆದು ಕಟ್ಟಿ ಮಾರುಕಟ್ಟೆಗೆ ನೀಡಬಹುದು. ಆದರೆ ಗಿಡಕ್ಕೆ ಸಾಧಾರಣ 1 ವರ್ಷ 1.5 ವರ್ಷ ಆಗುವಾಗ ಗಿಡದಲ್ಲಿ ತುಂಬಾ ಹೂವು ಆಗ್ತದೆ. ಆಗ ನಮ್ಮ ಒಬ್ಬರಿಂದಲೇ ಆ ಕೆಲಸಗಳನ್ನು ಮಾಡಿಕೊಳ್ಳಲು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಈ ಮಲ್ಲಿಗೆ ಕೃಷಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಲು ಇನ್ನೊಬ್ಬರು ಯಾರಾದರೂ ಬೇಕಾಗ್ತದೆ. ಹಾಗೆಯೇ ಗಿಡಗಳು ಇನ್ನೂ ದೊಡ್ಡದಾದಂತೆ ಹೂವಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತದೆ. ಆಗ ಇನ್ನೂ ಹೆಚ್ಚಿನ ಕೆಲಸದವರು ಬೇಕಾಗ್ತದೆ. ಹಾಗಾಗಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡುವುದಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಾಯಕ್ಕಾಗಿ ಯಾರಾದರೂ ಸಿಗ್ತಾರಾ ಅಂತ ಮೊದಲಿಗೆ ಗಮನಿಸಿಕೊಳ್ಳಿ. ಒಂದು ವೇಳೆ ನೀವು ಒಬ್ಬರೇ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದಲ್ಲಿ ಸಾಧಾರಣ 50ರಿಂದ 60 ಗಿಡಗಳನ್ನು ಮಾತ್ರ ಹಾಕಿಕೊಳ್ಳಿ. ಅದಕ್ಕಿಂತ ಹೆಚ್ಚಿನ ಗಿಡಗಳನ್ನು ಹಾಕಿದಲ್ಲಿ ಗಿಡಗಳನ್ನು ಮೇಂಟೈನ್ ಮಾಡುವುದಾಗಲಿ, ಅದರಿಂದ ಹೂವನ್ನು ತೆಗೆದು ಕಟ್ಟುವುದಾಗಲಿ ಎಲ್ಲವೂ ಕೂಡ ಕಷ್ಟ ಆಗ್ತದೆ. ಇನ್ನು ಮಲ್ಲಿಗೆ ಗಿಡಗಳ ಆರೈಕೆಯ ವಿಷಯಕ್ಕೆ ಬಂದಾಗ 15 ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕಬೇಕು. ಹಾಗೆ ಸ್ಪ್ರೇಯನ್ನು ಕೂಡ ಗಿಡಗಳಿಗೆ ಹಾಕಬೇಕಾಗ್ತದೆ. ಗಿಡಗಳಲ್ಲಿ ಕೀಟಗಳು ಕಂಡು ಬಂದಾಗ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ರೋಗಗಳು ಬಂದಾಗ ಅದಕ್ಕೆ ಮೆಡಿಸಿನನ್ನು ಸಿಂಪಡಿಸಬೇಕಾಗ್ತದೆ. ಹೀಗೆ ಕೆಮಿಕಲ್ ಯುಕ್ತವಾದ ಸ್ಪ್ರೇಯನ್ನು ನಾವು ಗಿಡಗಳಿಗೆ ಹಾಕಬೇಕಾಗ್ತದೆ. ಆದರೆ ಕೆಲವರಿಗೆ ಈ ಕೆಮಿಕಲ್ ಯುಕ್ತವಾದ ಸ್ಪ್ರೇಯನ್ನು ಹಾಕಿದಾಗ ಅಲರ್ಜಿಗಳು ಆಗ್ತದೆ. ಅಂದರೆ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗಿರಬಹುದು ಅಥವಾ ಕಣ್ಣು ಕೆಂಪಾಗುವುದಾಗಲಿ, ಈ ರೀತಿಯಾದ ಕೆಲವೊಂದು ಅಲರ್ಜಿಗಳು ಉಂಟಾಗ್ತದೆ. ಹಾಗಾಗಿ ಯಾರಿಗೆಲ್ಲ ಅಲರ್ಜಿ ಆಗ್ತದೆ ಅವರು ಈ ಮಲ್ಲಿಗೆ ಕೃಷಿಯನ್ನು ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ನಾವು ಈ ಮಲ್ಲಿಗೆ ಕೃಷಿಯನ್ನು ಮಾಡಿದ ನಂತರ ಗಿಡಗಳಿಗೆ ಸ್ಪ್ರೇಯನ್ನು ಹಾಕಲೇಬೇಕಾಗ್ತದೆ. ಆ ಸ್ಪ್ರೇಯನ್ನು ಹಾಕಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ. ಹಾಗೆಯೇ ಇನ್ನು ಕೆಲವರಿಗೆ ಬೆನ್ನು ನೋವು, ಕಾಲು ನೋವು, ಈ ರೀತಿಯಾದ ಹಲವಾರು ತೊಂದರೆಗಳು ಇರ್ತದೆ. ಅವರಿಗೂ ಕೂಡ ಈ ಮಲ್ಲಿಗೆ ಕೃಷಿ ಮಾಡುವುದು ತುಂಬಾ ಕಷ್ಟ ಅಂತ ಹೇಳಬಹುದು. ಯಾಕಂದರೆ ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಶ್ರಮಪಟ್ಟು ಮಾಡುವಂತಹ ಕೆಲಸ ತುಂಬಾ ಇರ್ತದೆ. ಹಾಗಾಗಿ ನಮ್ಮಿಂದ ಅದು ಸಾಧ್ಯವಾ ಅಂತ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ನಂತರ ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ. ನಮ್ಮ ಸುತ್ತಮುತ್ತ ನಾವು ಬೇರೆ ಬೇರೆ ರೀತಿಯಾದ ಕೃಷಿಯನ್ನು ನೋಡ್ತೇವೆ. ಹಣ್ಣಿನ ಕೃಷಿ ಇರಬಹುದು, ತರಕಾರಿ ಕೃಷಿ ಇರಬಹುದು. ಆದರೆ ಈ ಹೂವಿನ ಕೃಷಿ ಅಂತ ಬಂದಾಗ ಪ್ರತಿನಿತ್ಯ ಕೆಲಸ ಇರ್ತದೆ. ಪ್ರತಿನಿತ್ಯ ಹೂವನ್ನು ತೆಗೆಯುವುದಾಗಲಿ, ಕಟ್ಟುವುದಾಗಲಿ, ಮಾರುಕಟ್ಟೆಗೆ ನೀಡುವುದಾಗಲಿ, ನೀರನ್ನು ಹಾಕುವುದಾಗಲಿ, ಈ ರೀತಿಯಾದ ಹಲವಾರು ಕೆಲಸಗಳಿರ್ತವೆ. ಕೆಲವರಿಗೆ ಪ್ರತಿನಿತ್ಯ ಒಂದೇ ರೀತಿಯಾದ ಕೆಲಸವನ್ನು ಮಾಡಿ ಬೋರ್ ಅಂತ ಅನಿಸ್ತದೆ. ಆ ರೀತಿಯಾದ ಒಂದು ಮನಸ್ಥಿತಿ ಇರುವವರಿಗೆ ಈ ಮಲ್ಲಿಗೆ ಕೃಷಿ ಮಾಡುವುದು ಸ್ವಲ್ಪ ಕಷ್ಟ ಅನಿಸಬಹುದು. ಬೇಸಿಗೆಯಲ್ಲಿ ಬಿಸಿಲಿನಲ್ಲೇ ನಿಂತು ನಾವು ಮೊಗ್ಗನ್ನು ತೆಗಿಬೇಕಾಗ್ತದೆ. ಮಳೆಗಾಲದಲ್ಲಿ ಮಳೆಯಲ್ಲೇ ನಿಂತು ಮೊಗ್ಗನ್ನು ತೆಗಿಬೇಕಾಗ್ತದೆ. ಹೀಗೆ ಗಿಡದಿಂದ ಮೊಗ್ಗನ್ನು ತೆಗೆಯುವಾಗಲೂ ಕೂಡ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯಾದ ನಮಗೆ ಸಮಸ್ಯೆ ಎದುರಾಗ್ತದೆ. ಆ ಸಮಸ್ಯೆಯನ್ನು ಎದುರಿಸಿ ನಾವು ಬೆಳಗ್ಗೆ ಬೇಗನೆ ಎದ್ದು ಗಿಡದಿಂದ ಮೊಗ್ಗನ್ನು ತೆಗೆಯಲೇಬೇಕಾಗ್ತದೆ. ಹಾಗೆ ಈ ಕೆಲಸದ ಜೊತೆಗೆ ಬಾಳೆ ದಾರವನ್ನು ಕೂಡ ಮಾಡುವ ಕೆಲಸವೂ ಕೂಡ ನಮ್ಮದೇ ಅಂತ ಹೇಳಬಹುದು. ಅಂದರೆ ನಾವು ಮಲ್ಲಿಗೆ ಗಿಡಗಳ ಜೊತೆಗೆ ಬಾಳೆ ಗಿಡವನ್ನು ಕೂಡ ಹಾಕಿ ಅದರ ಆರೈಕೆಯನ್ನು ಕೂಡ ಮಾಡಬೇಕಾಗ್ತದೆ. ಬಾಳೆ ಗಿಡದಿಂದ ಬಾಳೆ ದಾರವನ್ನು ಮಾಡುವುದು ಕೂಡ ಅಷ್ಟೊಂದು ಸುಲಭವಲ್ಲ. ಅದರ ಕೆಲಸವೂ ಕೂಡ ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು. ಹೀಗೆ ನಾವು ಈ ಮಲ್ಲಿಗೆ ಕೃಷಿಯನ್ನು ತುಂಬ ಸುಲಭ ಅಂತ ಪರಿಗಣಿಸಬಾರ್ದು. ಸ್ವಲ್ಪ ಕಷ್ಟಪಟ್ಟು ಈ ಕೆಲಸವನ್ನು ಮಾಡಿದಾಗ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ. ಒಳ್ಳೆಯ ಇನ್ಕಮ್ ಅನ್ನು ನಾವು ಪಡೆಯಬಹುದು. ಆದರೆ ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ನಮಗೆ ಸಿಗ್ತದೆ ಅಂತ ಇಲ್ಲ. ಕೆಲವೊಂದು ತಿಂಗಳಲ್ಲಿ ಹೂವು ಜಾಸ್ತಿ ಇರ್ತದೆ, ಕೆಲವೊಂದು ತಿಂಗಳಲ್ಲಿ ಹೂವು ಕಡಿಮೆ ಇರ್ತದೆ. ಹಾಗೆ ಅದರ ರೇಟ್ ಕೂಡ ವೇರಿಯೇಷನ್ ಆಗ್ತಾ ಇರ್ತದೆ. ಹಾಗಾಗಿ ಕೆಲವೊಂದು ತಿಂಗಳು ನಮಗೆ 15,000 ಸಿಗಬಹುದು, ಇನ್ನು ಕೆಲವೊಂದು ತಿಂಗಳು ನಮಗೆ 10,000 ಸಿಗಬಹುದು. ಈ ರೀತಿಯಾಗಿ ಮಲ್ಲಿಗೆ ಕೃಷಿಯಲ್ಲಿ ಇನ್ಕಮ್ ಅನ್ನುವಂತಹದ್ದು ಒಂದು ಫಿಕ್ಸ್ ಅಂತ ಇರುವುದಿಲ್ಲ, ಚೇಂಜಸ್ ಆಗ್ತಾ ಇರ್ತದೆ. ಆ ಒಂದು ಇನ್ಕಮ್ನ ಚೇಂಜಸ್ಸಿಂದ ನಿಮಗೆ ಈ ಮಲ್ಲಿಗೆ ಕೃಷಿಯಿಂದ ಜೀವನ ನಡೆಸಲು ಸಾಧ್ಯ ಇದೆಯಾ ಅಂತ ಸ್ವಲ್ಪ ಗಮನಿಸಿಕೊಳ್ಳಿ. ನಂತರ ಮಲ್ಲಿಗೆ ಗಿಡಗಳನ್ನು ತಂದು ನಟ್ಟು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ. ಇನ್ನು ಮಲ್ಲಿಗೆ ಗಿಡಗಳನ್ನು ನಾವು ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ನಟ್ಟಾಗ ಪ್ರತಿನಿತ್ಯ ಅದಕ್ಕೆ ನೀರನ್ನು ಹಾಕಬೇಕಾಗ್ತದೆ. ನಿಮ್ಮ ಮನೆಯಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿ ಇದ್ದರೆ ಮಾತ್ರ ಮಲ್ಲಿಗೆ ಗಿಡಗಳನ್ನು ನಡಿ. ಗಿಡಕ್ಕೆ ನೀರನ್ನು ಹಾಕದೇ ಇದ್ದಾಗ ಗಿಡಗಳು ಬಾಡಿ ಹೋಗ್ತದೆ, ಹೂವು ಕೂಡ ಆಗುವುದಿಲ್ಲ. ಕ್ರಮೇಣವಾಗಿ ಗಿಡಗಳು ಹಾಳಾಗಲು ಪ್ರಾರಂಭವಾಗ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನೀರಿನ ವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿ ಇದ್ದರೆ, ನೀರಿನ ಸಮಸ್ಯೆ ಇಲ್ಲದೇ ಇದ್ದರೆ ಮಾತ್ರ ನೀವು ಗಿಡಗಳನ್ನು ನಟ್ಟರೆ ಒಳ್ಳೆಯದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸೌಂದರ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾರೆ. ಆದರೆ ನಾವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದಾಗ ನಮ್ಮ ಸೌಂದರ್ಯದ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಬಿಸಿಲಿಗೂ ಕೂಡ ಹೋಗಬೇಕಾಗ್ತದೆ. ನಾವು ಆಗ ಕಪ್ಪಾಗುವುದು ಸಹಜ ಅಂತ ಹೇಳಬಹುದು. ಹಾಗಾಗಿ ಯಾರಿಗೆಲ್ಲ ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ಅವರಿಗೆ ಈ ಮಲ್ಲಿಗೆ ಕೃಷಿ ಮಾಡುವುದು ಸ್ವಲ್ಪ ಕಷ್ಟವೇ ಅಂತ ಹೇಳಬಹುದು.
ಹೀಗೆ ಹೆಚ್ಚಿನವರು ಬೇರೆಯವರು ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿರುವುದನ್ನು ನೋಡಿ ನಾವು ಕೂಡ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು, ಇದರಿಂದ ಸಂಪಾದನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮಲ್ಲಿಗೆ ಕೃಷಿಯಲ್ಲಿ ತುಂಬಾನೇ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಅನ್ನುವಂತಹ ವಿಷಯ ಅವರಿಗೆ ತಿಳಿದಿರುವುದಿಲ್ಲ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೇನೆ. ಇದು ನನ್ನ ವೈಯಕ್ತಿಕ ಅನುಭವದ ಮಾತುಗಳು ಅಂತ ಹೇಳಬಹುದು. ನೀವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಂತರ ಈ ಎಲ್ಲ ವಿಷಯಗಳು ನಿಮ್ಮ ಗಮನಕ್ಕೆ ಬರ್ತದೆ. ಆಗ ಅನ್ಕೊಳ್ತಾರೆ, ಮೊದಲೇ ನನಗೆ ಈ ಎಲ್ಲ ವಿಷಯಗಳು ತಿಳಿದಿದ್ದರೆ ಒಳ್ಳೆಯದಿತ್ತು, ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸ್ತಾ ಇರಲಿಲ್ಲ ಅಂತ ಅನ್ಕೊಳ್ತಾರೆ. ಹಾಗಾಗಿ ಮಲ್ಲಿಗೆ ಕೃಷಿಯ ಪ್ರಾರಂಭದಲ್ಲಿ ಏನೆಲ್ಲ ಸವಾಲನ್ನು ನಾವು ಎದುರಿಸಬೇಕು, ಈ ಕೃಷಿಯಲ್ಲಿ ಏನೆಲ್ಲ ಕಷ್ಟ ನಷ್ಟಗಳು ಎದುರಾಗ್ತದೆ ಅನ್ನುವಂತಹ ಒಂದು ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.